ಧರ್ಮಸ್ಥಳದ ಸುದ್ದಿ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರಗಾರರ ವಿಚಾರಣೆ ನಡೀತಾನೆ ಇದೆ. 2-3 ದಿವಸ ಆಯಿತು ಮಾಹಿತಿದಾರರ ಜೊತೆ ಮಾತಾಡೋಕ್ಕಾಗಿಲ್ಲ. ಆದ್ದರಿಂದ ಕುತೂಹಲಕಾರಿ ಸುದ್ದಿಗಳು, ಇಂಟ್ರೆಸ್ಟಿಂಗ್ ವಿಷಯಗಳು ಅಷ್ಟಾಗಿ ಹೊರಗೆ ಬಂದಿಲ್ಲ. ನಾಳೆ ನಾಡಿದ್ರಲ್ಲಿ ಇನ್ನಷ್ಟು ರಸವತ್ತಾದ ಕಥೆಗಳು ಬರ್ತವೆ, ಏನೇನು ಆಗ್ತಾ ಇದೆ ಒಳಗೆ ಅಂತ. ಇವತ್ತು ವಿಠ್ಠಲಗೌಡ, ಸೌಜನ್ಯಾಳ ಸೋದರ ಮಾವ ವಿಠ್ಠಲಗೌಡನನ್ನು ಬಂಗ್ಲೆಗುಡ್ಡದ ಕಾಡಿಗೆ ಕರ್ಕೊಂಡು ಹೋಗಿತ್ತು SIT. 2ನೇ ಸಲ ಇದು. ಮೊನ್ನೆ ಒಂದು ಫ್ಯಾಕ್ಚುಯಲ್ ಎರರ್ ಆಗಿದೆ. ವಿಠ್ಠಲಗೌಡನನ್ನು SIT ವಶಕ್ಕೆ ತೆಗೆದುಕೊಂಡಿದೆ ಅಂತ. ವಶಕ್ಕೆ ತೆಗೆದುಕೊಂಡಿಲ್ಲ. ವಶಕ್ಕೆ ತೆಗೆದುಕೊಂಡೇ ಮಹಜರ್ ಮಾಡ್ತಾರಲ್ವಾ ಅನ್ನೋದೊಂದು ಪ್ರಶ್ನೆ ಇತ್ತು. ಸಾಕ್ಷಿದಾರರನ್ನು ಕೂಡ ಕರ್ಕೊಂಡು ಹೋಗಿ ಮಹಜರ್ ಮಾಡಬಹುದು. ಸಾಕ್ಷಿದಾರ ಅನ್ನೋ ಲೆವೆಲ್ಗಿದೆ. ಈಗ ಯಾರು ನಮ್ಮ ಅನಾಮಿಕ ದೂರುದಾರ ಚಿನ್ನಯ್ಯ ಕೂಡ ಮೊದಲಿಗೆ ಸಾಕ್ಷಿದಾರನೇ ಆಗಿದ್ದ, ಈಗ ಆರೋಪಿ. ವಶಕ್ಕೆ ತೆಗೆದುಕೊಂಡಿಲ್ಲ, ಇವತ್ತು ಕರ್ಕೊಂಡು ಹೋಗಿದ್ದಾರೆ. ಈ ಬಂಗ್ಲೆಗುಡ್ಡ ಕಾಡಿನ ಮಧ್ಯದಲ್ಲಿಂದಾನೇ ಆ ತಲೆಬುರುಡೆ ತಂದಿದ್ದು. ಆ ತಲೆಬುರುಡೆ ಇಟ್ಕೊಂಡು ದೇಶ ಎಲ್ಲ ಓಡಾಡಿದ್ರಲ್ಲ, ಆ ತಲೆಬುರುಡೆ ಬಂದಿದ್ದು ಇಲ್ಲಿಂದ ಅಂತೆ. ಆ ಜಾಗದ ಮಹಜರ್ ಮಾಡೋದಕ್ಕೆ ಕರ್ಕೊಂಡು ಹೋಗಿದ್ರಂತೆ. SP ಸೈಮನ್ ಅವರ ನೇತೃತ್ವದಲ್ಲಿ ಮಹಜರ್ ಕೆಲಸ ಆಗಿದೆ. ಈತನ ಜೊತೆಗೆ ವಿಠ್ಠಲಗೌಡ ಜೊತೆಗೆ ಪ್ರದೀಪ್ ಗೌಡ ಅಂತ ಇನ್ನೊಬ್ಬ ಇದ್ದ, ಆತನ ವಿಚಾರಣೆ ಕೂಡ ಆಗಿದೆ. ಬಂಗ್ಲೆಗುಡ್ಡ ಕಾಡೆಲ್ಲಿದೆ ಅಂದರೆ, ಚಿನ್ನಯ್ಯ ತೋರಿಸಿದ 11 ಪಾಯಿಂಟ್ಗಳಿದ್ವಲ್ಲ, 11 ಪಾಯಿಂಟ್ಗಳ ಪೈಕಿ 11ನೇ ಪಾಯಿಂಟ್ ಹತ್ರ ಆತ ಕಾಡಿನ ಒಳಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲೊಂದು ಅಸ್ಥಿಪಂಜರವನ್ನು ತೋರಿಸ್ತಾನೆ. ಆ ಅಸ್ಥಿಪಂಜರ ತೋರಿಸಿದ್ದ ಜಾಗವನ್ನು 11A ಪಾಯಿಂಟ್ ಅಂತ ಕರೀತಾರೆ. ಆ 11A ಪಾಯಿಂಟ್ ಹತ್ರನೇ ಕರ್ಕೊಂಡು ಹೋಗಿ ಇದೇ ಜಾಗದಿಂದ ತಂದಿದ್ದು ಅಂತ ಈತ ತೋರಿಸಿರುವಂಥದ್ದು. ಇಬ್ಬರನ್ನ ಕರ್ಕೊಂಡು ಹೋಗಿ ಮಹಜರ್ ಕೆಲಸವನ್ನು SIT ಅಧಿಕಾರಿಗಳು ಮಾಡಿದ್ದಾರೆ. ಇವತ್ತು ಕೂಡ 6 ಜನರ ವಿಚಾರಣೆ ಆಯಿತು. BNS 180 ಅಡಿಯಲ್ಲಿ ಹೇಳಿಕೆಗಳ ದಾಖಲಾದವು. ಮುಂಚೆ IPC ಇದ್ದಾಗ 161 ಇತ್ತಿತ್ತು. BNS ಆದಮೇಲೆ 180 ಆಗಿದೆ. ಅಂದರೆ ಪೊಲೀಸರ ಎದುರಿಗೆ ಕೊಡುವಂಥ ಸ್ಟೇಟ್ಮೆಂಟ್. ಬೇಸಿಕಲಿ ಒಬ್ಬ ಅಧಿಕಾರಿ ಕೂತ್ಕೊಂಡು ಅವ್ರು ಹೇಳಿದ್ದನ್ನೆಲ್ಲ ಟೈಪ್ ಮಾಡ್ಕೊಂಡು ಆ ನಂತರ ಅವ್ರ ಹತ್ರ ಸೈನ್ ಹಾಕಿಸ್ಕೊತಾರೆ. ಈ ಹೇಳಿಕೆಗೆ ಯಾವುದೇ ಎವಿಡೆನ್ಷಿಯಲ್ ವ್ಯಾಲ್ಯೂ ಇರೋದಿಲ್ಲ. ನಾಳೆ ಕೋರ್ಟ್ನಲ್ಲಿ ನಾವು ಹಂಗೆ ಹೇಳೇ ಇಲ್ಲ, ಪೊಲೀಸರು ಸುಮ್ಮನೆ ಏನೋ ಬರ್ಕೊಂಡ್ರು ಅಂತ ಆರೋಪಿಗಳು ಹೇಳುವಂಥದ್ದು ಸಾಮಾನ್ಯ. ಅದು ಆದರೂ ಯಾಕೆ ಇದನ್ನು ಮಾಡಿಕೊಳ್ತಾರೆ ಅಂದರೆ, ಒಬ್ರದ್ದು ಹೇಳಿಕೆ ಕೊರಾಬರೇಟ್ ಆಗುತ್ತಾ ಅಂತ ನೋಡೋದಕ್ಕೆ. ಈತ ಹೇಳಿದ್ದಕ್ಕೆ ಆತ ಹೇಳಿದ್ದಕ್ಕೆ ಹೋಲಿಕೆ ಇದೆಯಾ ಅಂತ. ಹೋಲಿಕೆ ಇಲ್ಲ ಅಂದರೆ ಯಾಕೆ ಹೋಲಿಕೆ ಇಲ್ಲ ಅಂತ ಮತ್ತೆ ಪ್ರಶ್ನೆ ಮಾಡ್ತಾರೆ. ಕೆಲವು ಸಲ ಕೆಲವು ವಸ್ತುಗಳನ್ನು ಇಂಥಲ್ಲಿ ಇಟ್ಟಿದ್ದೀವಿ ಅಂತ ಹೇಳ್ತಾರೆ. ಆ ನಂತರ ಆರೋಪಿಗಳನ್ನು ಕರ್ಕೊಂಡೋಗಿ ಅಥವಾ ಸಾಕ್ಷಿದಾರನ ಕರ್ಕೊಂಡೋಗಿ ಆ ವಸ್ತುಗಳನ್ನು ವಶಪಡಿಸಿಕೊಂಡಾಗ ಆವಾಗ 161ನ ಎವಿಡೆನ್ಷಿಯಲ್ ವ್ಯಾಲ್ಯೂ ಇರುತ್ತೆ ಅಷ್ಟೇ. ಇವತ್ತಿನ ದಿನವನ್ನು ಸೇರಿಸಿದ್ರೆ ಜಯಂತ್ ಟಿ ಸತತವಾಗಿ 7ನೇ ದಿನದ ವಿಚಾರಣೆ ಇವತ್ತು. ಮನಾಫ್, ಆ ಮಲಯಾಳಿ ಯೂಟ್ಯೂಬರ್, 3ನೇ ದಿನದ ವಿಚಾರಣೆ. ಅಭಿಷೇಕ್ಗೆ 8ನೇ ದಿನದ ವಿಚಾರಣೆ. ಯಾವುದೋ ಯುನೈಟೆಡ್ ಮೀಡಿಯಾ ಅಂತೇನೋ ಇದೆಯಲ್ಲ ಯೂಟ್ಯೂಬ್ ಚಾನಲ್ಲು, ಅದರ ಅಭಿಷೇಕ್ಗೆ 8ನೆಯ ದಿನದ ವಿಚಾರಣೆ. ಗಿರೀಶ್ ಮಟ್ಟಣ್ಣವರಿಗೆ 6ನೇ ದಿನದ ವಿಚಾರಣೆ. ವಿಠ್ಠಲಗೌಡಗೂ 6ನೇ ದಿನದ ವಿಚಾರಣೆ. ಪ್ರದೀಪ್ ಗೌಡಗೆ 4ನೇ ದಿನದ ವಿಚಾರಣೆ. ವಿಠ್ಠಲಗೌಡ ಜೊತೆಗೆ ಅಲ್ಲಿ ಬಂಗ್ಲೆಗುಡ್ಡಕ್ಕೆ ಹೋಗಿ ತಲೆಬುರುಡೆ ತಂದಿದ್ದಂಥದ್ದು ಪ್ರದೀಪ್ ಗೌಡ ಅಂತ ಇದುವರೆಗಿನ ವಿಚಾರಣೆಯಲ್ಲಿ ಬಂದಿರುವಂಥದ್ದು. ಇಷ್ಟು ದಿನಗಳ ವಿಚಾರಣೆ ಎದುರಿಸಿದ್ದಾರೆ. ನಿಮಗೆ ಅನ್ನಿಸ್ಬೋದು, ಏನು 8 ದಿವಸ ವಿಚಾರಣೆ ಮಾಡುವಂಥದ್ದು ಏನಿರುತ್ತೆ ಇವ್ರ ಹತ್ರ ಅಂತ. 8 ದಿವಸ ಕಂಟಿನ್ಯೂಸ್ ಆಗಿ 12 ತಾಸು 13 ತಾಸು ಕೂಡಿಸ್ಕೊಂಡು ಪ್ರಶ್ನೆನೇ ಕೇಳಿ ಉತ್ತರನೇ ತಗೊಂಡು ಬರ್ಕತ್ತಿರ್ತಾರೆ ಅಂತ ಅಂದ್ಕೊಂಡಿದ್ದೀರಾ ನೀವು? ಇದರಲ್ಲಿ ಸಮಸ್ಯೆನೇ ಇದು. ಪೊಲೀಸ್ ವಿಚಾರಣೆಯಲ್ಲಿ ಸುಮ್ಮನೆ ಕೂಡಿಸ್ಬಿಡ್ತಾರೆ, ಗಂಟೆಗಟ್ಟಲೆ ಕೂಡಿಸ್ತಾರೆ. ಗಂಟೆಗಟ್ಟಲೆ ನಿದ್ದೆ ಬರೋ ತನಕ ಮಾತಾಡಿಸ್ತಿರ್ತಾರೆ. ಅಭಿಷೇಕದ್ದು ಒಂದು ದಿವಸ ಮಧ್ಯರಾತ್ರಿ 3 ಗಂಟೆ ತನಕ ಮಾತಾಡಿಸಿ ಆಯ್ತಿನ್ನು ಹೊರಡು ಅಂದ್ರಂತೆ. ಮುಗಿತಾ ಸರ್ ನನ್ನ ವಿಚಾರಣೆ ಅಂದರೆ, ಇನ್ನೂ ಶುರುನೇ ಆಗಿಲ್ಲ ಅಂದ್ರಂತೆ. ಇನ್ನೂ ಶುರುನೇ ಆಗಿಲ್ಲ ತಮ್ಮ, ನಿಂದು ಇನ್ನೂ ಕ್ವಶನ್ನೇರ್ ರೆಡಿ ಮಾಡಿ ಅದರ ಮೇಲೆ ಪ್ರಶ್ನೆ ಕೇಳ್ತೀವಿ, ಇವತ್ತಿನ ಸುಮ್ಮನೆ ಹೆಂಗಿದು ಆರಂಭ, ಇದು ನೀನು ಹೋಗಿ ಇವತ್ತು ಅಂತ ಮಧ್ಯರಾತ್ರಿ ವಾಪಸ್ ಕಳಿಸಿದ್ದಾರೆ ಅವನ್ನ. ಹಾಗೆ ವಿಚಾರಣೆ ಅಂದರೆ ಈ CBI ED ವಿಚಾರಣೆಗಳು ಮತ್ತು ಬೇರೆ ಲೆವೆಲ್ನಲ್ಲಿ ಇರ್ತವೆ. ನಾನು ಪೊಲೀಸ್ ವಿಚಾರಣೆ ಹೆಂಗಿರುತ್ತೆ ಅಂತ ಹೇಳ್ತೇನೆ. ಗಂಟೆಗಟ್ಟಲೆ ಕೂಡಿಸಿ ಫ್ರಸ್ಟ್ರೇಟ್ ಮಾಡಿಬಿಡ್ತಾರೆ. BNS 180 ಅಡಿಯಲ್ಲಿ ಇವತ್ತು ಎಲ್ಲರ ಹೇಳಿಕೆಗಳನ್ನು ಲಿಖಿತವಾಗಿ ದಾಖಲಿಸಿಕೊಂಡಿದ್ದಾರೆ. ಅದು ಇನ್ವೆಸ್ಟಿಗೇಷನ್ನಿನ ಪ್ರಾಸೆಸ್. ಅದು ಮನಾಫು ವಿಚಾರಣೆಗೆ ಹೋಗುವುದಕ್ಕಿಂತ ಮುಂಚೆ ಮಾತಾಡಿದ್ದು, ಸತ್ಯ ಗೆಲ್ಲಬೇಕಾದ್ರೆ ಸತ್ಯ ಮಾರ್ಗದಲ್ಲೇ ಹೋದರೆ ಗೆಲ್ಲತ್ತೆ, ಸತ್ಯ ಗೆಲ್ಲೋದಕ್ಕೆ ಸುಳ್ಳು ದಾರಿ ತಗೊಂಡಿದ್ರೆ ಅದು ಗೆಲ್ಲೋದಿಲ್ಲ ಅಂತ. ಸತ್ಯ ಸುಳ್ಳು ಗೆಲ್ಲದು ಬಿಡೋದು ಆಮೇಲಿನ ವಿಷಯ ಸ್ವಾಮಿ. ಸುಳ್ಳು
ಎಂಥೆಂಥ ಕಳಂಕಗಳನ್ನು ಮೆತ್ತಿಸಿ ಬಿಡುತ್ತೆ ಅನ್ನೋದು ನೋಡಿದರೆ ಆಶ್ಚರ್ಯ ಆಗುತ್ತೆ. ಸುಳ್ಳು ಎಂಥ ಗೆಲ್ಲುತ್ತೋ ಬಿಡುತ್ತೋ ಅದೆಲ್ಲ ಆಮೇಲಿನ ವಿಷಯ, ಕಳಂಕ ಹೆಂಗೆ ಮೆತ್ತಿಸುತ್ತೆ ನೋಡಿ ಇದು ಅಂತ. ಮನಾಫು ಮತ್ತು ಜಯಂತ್ ಇಬ್ಬರು ಮೀಡಿಯಾಗೆ ಮಾತಾಡಿರೋದು ಕೇಳಿಸ್ಕಡೆ. ಸತ್ಯ ಗೆಲ್ಬೇಕಂದ್ರೆ ಸತ್ಯ ಮಾರ್ಗದಲ್ಲೇ ಹೋಗಿದ್ರೆ ಗೆಲ್ಲತ್ತೆ. ಸತ್ಯ ಗೆಲ್ಲಿಕ್ಕೆ ಸುಳ್ಳು ದಾರಿ ನಾವು ತಗೊಂಡಿದ್ರೆ ಗೆಲ್ಲಲ್ಲ. ಯಾರ ಪರವಾಗಿ ನಾವು ಅವರನ್ನ ಸೇವ್ ಮಾಡಲಿಕ್ಕೆ ಈ ಹೋರಾಟಕ್ಕೆ ಬಂದಿಲ್ಲ. ಇಂಥ ಸೈಡ್ ಅಂಥ ಸೈಡ್ ಏನಿಲ್ಲ. ನನಗೆ ಏನೇನು ಮಾಹಿತಿ ಇದೆ ಅದು ಕ್ಲಿಯರ್ ಆಗಿ ಹೇಳ್ತೀನಿ. ನಾವು ಸತ್ಯಗೋಸ್ಕರ ಹೋರಾಟ ಮಾಡ್ತಾ ಇರೋದು. ಅದರಲ್ಲಿ ನಮ್ಮವರು ಏನಾದರೂ ತಪ್ಪು ಮಾಡಿದ್ರು ಹೊರಗಡೆ ನಾವು ಹೇಳ್ತೀವಿ. ನಮ್ಮ ಇದರಲ್ಲಿ ಯಾರಾದರೂ ಸುಳ್ಳು ಏನಾದರೂ ಕಿತಾಪತಿ ಮಾಡಿದ್ರು ಹಂಗಿದ್ರು ಅದು ನಾವು ಹೊರಗಡೆ ಬರಬೇಕು. ಆ ವಿಷಯಗಳು ಈ ಸೌಜನ್ಯ ಹೋರಾಟದಲ್ಲಿ ಅಂತ ಏನಾದರೂ ಮ್ಯಾನಿಪುಲೇಟಿಂಗ್ ಯಾರಾದರೂ ಮಾಡಿದ್ರೆ ಅದು ಹೊರಗಡೆ ಬುರುಡೆ ವಿಷಯದಲ್ಲೂ ಏನು ನಿಜ ಇದೆ ಅದು SIT ಅವ್ರು ಹೇಳ್ತಾರೆ ನಿಮಗೆ. ನಾವು ಅವರಿಗೆ ಕೊಡೋ ಮಾಹಿತಿಗಳೆಲ್ಲ ಕೊಟ್ಟಿದ್ವಿ. SIT ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ನಾನು ನಿನ್ನೇನು ತೋರಿಸಿದ್ದೀನಿ, ಇವತ್ತು ತೋರಿಸಿದ್ದೀನಿ, ಮೊಬೈಲ್ ಇದೆ. ನಾವು ಕೇರಳದಲ್ಲಿ ಮಾಡ್ತಾ ಇರೋದಲ್ಲ, ನಂದು ಒಂದು ಲೈವ್ 1 ಲಕ್ಷಗಟ್ಟಲೆ ಹೋಗ್ತದೆ. ಅದು ಯಾರಿಗೋ ತೊಂದರೆ ಆಗ್ತಾ ಇರ್ಬೋದು, ಅದೇ ಇರ್ಬೋದು, ಯಾರಿಗೋ ಅದು ಗೊತ್ತಿಲ್ಲಲ್ಲ. ಅವ್ರು ಕರೆದಿದ್ದಾರೆ. ಈಗ 3ನೇ ದಿನ ಆಯಿತು ಕ್ವಶನ್ ಕೇಳ್ತಾ ಇದ್ದಾರೆ. ನನಗೆ ಈಗ 42 ವರ್ಷ ಆಯಿತು ನಾನು ಹುಟ್ಟಿ. ಆ 42 ವರ್ಷದ ಹಿಸ್ಟ್ರಿ ನಾನು ಹೇಳಿದ್ದೀನಿ. ನನಗೆ 2 ದಿನದಲ್ಲಿ 5 ಲಕ್ಷ ಸಬ್ಸ್ಕ್ರೈಬರ್ಸ್ ಏರಿದು. ನಾನು ಲೇಟೆಸ್ಟ್ ಯೂಟ್ಯೂಬರ್. ನಾನು ನಿಜಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀನಿ. ಆ ಹೋರಾಟನ ಮುಂದುವರ್ಸ್ತಾ ಇರುತ್ತೆ. ಅದೇ ಗೆಲ್ಲೋದು. ಅದೆಲ್ಲ SIT ಹೇಳ್ತೀನಿ. ಎಲ್ಲ ಅಲ್ಲಿ SIT ಬರುತ್ತೆ. ಇಲ್ಲ, ಎಲ್ಲ ಮೊಬೈಲ್ ಎಲ್ಲ ಕೊಟ್ಟಿದ್ದೀವಿ. ನಾನು 3 ಮೊಬೈಲ್ ಕೊಟ್ಟಿದ್ದೀವಿ ಸರ್. ಕೆಲವರು ಫಾಲೋ ಮಾಡ್ತಾ ಇದ್ರು. ಅದಕ್ಕೆ ನನಗೆ ನನ್ನ ರಕ್ಷಣೆಗೆ ನಾನು ಮಾಡಲೇಬೇಕಿತ್ತು. ನಾನು ಹೋಗ್ಬಿಟ್ರೆ ಹೌದು 100% ಮಾತಾಡ್ತೀನಲ್ಲ. ಇವಾಗ ನಿಮ್ಮ ಮುಂದೆ ಇದ್ದೀನಲ್ಲ. ಯಾವ ಸರ್ 161 ಸ್ಟೇಟ್ಮೆಂಟ್ ಅಲ್ಲಿ ನನಗೆ ಬಿಚ್ಚಲಿಕ್ಕೆ ಆಗಲ್ಲ. ಅವರು ಹೇಳಲ್ಲ, ನಾನು ಹೇಳೋಂಗಿಲ್ಲ. ಒಂದು ವಿಷಯ ಮನಾಫ್ ಮಾತಾಡೋದು ಎಷ್ಟು ಚಂದ ಅಲ್ಲ. ಅಂದರೆ ಸತ್ಯ ಸುಳ್ಳಿನ ಮಾರ್ಗದಲ್ಲಿ ಹೋದರೆ ಗೆಲ್ಲುವುದಕ್ಕಾಗಲ್ಲ, ಅದು ಇದು. ನಮ್ಮ ಕಡೆಯವರು ತಪ್ಪು ಮಾಡಿದರೆ ನಮಗೂ ಶಿಕ್ಷೆ ಆಗಲಿ, ಇಷ್ಟೆಲ್ಲ ಮಾತಾಡೋರು ಆ ಸುಜಾತನ ಕರ್ಕೊಂಡು ದಿಲ್ಲಿ ಎಲ್ಲ ಕಡೆ ಓಡಾಡಿದ್ರಲ್ಲ ಮಾರಾಯ. 10 ನಿಮಿಷ ಕೂತ್ಕೊಂಡು ಆಕೆನ ಮಾತಾಡಿಸ್ಬಿಟ್ರು ಗೊತ್ತಾಗ್ಬಿಡುತ್ತೆ ಅವಳಿಗೊಬ್ಬ ಮಗಳು ಇರಲಿಲ್ಲ ಅಂತ. ತಿಂಗಳಗಟ್ಟಲೆ ಕರ್ಕೊಂಡು ಓಡಾಡಿದವ್ರಿಗೆ ನಿಮಗೆ ಕೇಳಬೇಕು ಅಂತ ಅನ್ನಿಸ್ಲಿಲ್ವಾ? ತಿಂಗಳಗಟ್ಟಲೆ ಕರ್ಕೊಂಡು ಓಡಾಡಿದ್ರಿ ಜೊತೆಗೆ. ನೀನು ಮಗಳದೊಂದು ಫೋಟೋ ಇಲ್ಲ, ಆಕೆ ಹುಟ್ಟಿದ್ರಿಂದ ಹಿಡಿದು ಮೆಡಿಕಲ್ ಕಾಲೇಜಿಗೆ ಜಾಯ್ನ್ ಆಗಿದ್ರ ತನಕ ಯಾವುದೂ ಡಾಕ್ಯುಮೆಂಟ್ಸ್ ಇಲ್ಲ. ನಿನಗೆ ಮಗಳಿದ್ದಾಳೆ ಅಂತ ನಾವು ನಂಬೋದಾದ್ರೂ ಹೆಂಗೆ ಅಂತ ಕೇಳಬೇಕು ಅಂತ ಎಂತೆಂಥವ್ರು ಇದ್ದಾರೆ ಇದರಲ್ಲಿ, ಇವ್ರ ಟೀಮ್ನಲ್ಲಿ. ಈ ಬೃಹಸ್ಪತಿಗಳಿಗೆ ಯಾರಿಗೂ ಅನ್ನಿಸ್ಲಿಲ್ವಾ? ಇನ್ವೆಸ್ಟಿಗೇಟರ್ಗಳು ಇವರೆಲ್ಲ. ಏನು ಕಾಡೊಳಗೆ ಓಡಾಡಿದ್ದು. ಈ ಕಾಡಿನ ಮಧ್ಯದಲ್ಲಿ ಈ ಮದ್ಯದ ಬಾಟ್ಲಿ ಯಾಕೆ ಬಂದು ಬೀಳುತ್ತೆ, ಈ ವಾಟರ್ ಬಾಟ್ಲಿ ಯಾಕೆ ಬಂದು ಬೀಳುತ್ತೆ, ಈ ಸೀರೆ ಯಾಕೆ ಬಂದು ಬೀಳುತ್ತೆ, ಎಲ್ಲ ಮಾತಾಡೋಕ್ಕೆ ಬರುತ್ತೆ. ಜೊತೆಗೆ ಇದ್ಕೊಂಡಿದ್ದು ಸುಜಾತನ ಒಂದು ಮಾತು ಕೇಳೋದಕ್ಕೆ ಬರಲಿಲ್ವಾ ನಿಮಗೆ? ಆ ಮನಾಫ್ ಬಿಡಿ, ಆತನೇ ಹೇಳ್ತಾನಲ್ಲ ನಾನು ಲೇಟೆಸ್ಟ್ ಯೂಟ್ಯೂಬರು ಅಂತ. ಯಾವಾಗಿಂದ ಈತ ಯೂಟ್ಯೂಬಿಗೆ ಬಂದಿದ್ದು? ಆ ಶಿರೂರಿನಲ್ಲಿ ಗುಡ್ಡ ಕುಸಿದು ಈತನ ಲಾರಿ ಡ್ರೈವರ್ ಸಮೇತ ಕೊಚ್ಕೊಂಡು ಹೋದ್ಮೇಲೆ. ಅಲ್ಲೊಂದು ಫಂಡ್ ರೇಸಿಂಗ್ ಆಗುತ್ತೆ. ಅರ್ಜುನ ಅಂತ ಲಾರಿ ಡ್ರೈವರು, ಅರ್ಜುನನ ಫ್ಯಾಮಿಲಿಯವರು ಬಂದು ಪ್ರೆಸ್ ಮೀಟ್ ಮಾಡ್ತಾರೆ, ದುಡ್ಡು ಕೊಡಬೇಡಿ, ಈತ ನಮಗೆ 1 ರೂಪಾಯಿನೂ ಕೊಡ್ತಿಲ್ಲ ಅಂತ. ಅದರದ್ದು ಕಂಪ್ಲೇಂಟ್ ಆಗುತ್ತೆ. ಆ ಲೆಕ್ಕದಲ್ಲಿ ಈತ ಲೇಟೆಸ್ಟ್ ಯೂಟ್ಯೂಬರು. ಈ ಷಡ್ಯಂತ್ರಗಾರರ ತಂಡಕ್ಕೆ ಧರ್ಮಸ್ಥಳದ ವಿರುದ್ಧದ ಅಪಪ್ರಚಾರ ಕರ್ನಾಟಕಕ್ಕಷ್ಟೇ ಸೀಮಿತವಾದರೆ ಹೆಂಗೆ? ಕೇರಳದಿಂದ ತುಂಬ ಜನ ಭಕ್ತರು ಬರ್ತಾರೆ. ಆ ಭಕ್ತರು ಬರದಂಗೆ ಮಾಡಬೇಕು ಅಂದರೆ ಕೇರಳದಲ್ಲಿ ಈ ಅಪಪ್ರಚಾರ ಮಾಡಬೇಕು ಅಂತ ಆದಾಗ ಇವರು ಆರಿಸಿಕೊಂಡಿದ್ದು ಮನಾಫ್ನನ್ನ. ಆ ಮನಾಫು ಮಹೇಶ್ ಶೆಟ್ಟಿ ತಿಮರೋಡಿಗೆ ಬಂದು ಒಂದಷ್ಟು ದಿವಸ ಇಲ್ಲಿದ್ದು ಇಲ್ಲೆಲ್ಲ ಓಡಾಡಿ ಈ ಲೇಟೆಸ್ಟ್ ಯೂಟ್ಯೂಬರು ಕೇಳ್ಕೊಂಡಿರ್ತಾನಲ್ಲ ಸೌಜನ್ಯ ಪ್ರಕರಣ ಏನು, ಯಾವಾಗ ಏನೇನಾಯಿತು ಅಂತ. ಇವನಿಗೆ ಹೇಳೋದಕ್ಕೆ ಬರಲಿಲ್ವಾ? ನಿಮ್ಮ ಮೊಬೈಲಲ್ಲಿ ದಾಖಲೆ ಇದ್ದಾವೆ ಅಂತೀರಿ, ಎಲ್ಲಿ ತೋರಿಸಿ ಒಂದ್ಸಲ ಅಂತ ಕೇಳೋದಕ್ಕೆ ಬರಲಿಲ್ವಾ ಇವನಿಗೆ? ಏನು ದಾಖಲೆ ಇದ್ದಾವೆ ತೋರಿಸಿ ಅಂತ. ಅಕಸ್ಮಾತ್ ಈತ ಕೇಳಿ ಅವರು ತೋರಿಸಿದ್ದೇ ಆದರೆ ಬನ್ನಿ ಇವನ್ನೆಲ್ಲ ತಗೊಂಡು ಕೋರ್ಟಿಗೆ ಹೋಗೋಣ ಅಂತ ಹೇಳೋದಕ್ಕೆ ಬರಲಿಲ್ವಾ? ಇಲ್ಲಿ ಕೂತ್ಕೊಂಡು ಭಾಷಣ ಹೊಡಿಯೋದ? ಸತ್ಯ ಸುಳ್ಳಿನ ಮಾರ್ಗದಲ್ಲಿ ಹೋದರೆ ಗೆಲ್ಲುವುದಕ್ಕಾಗೋದಿಲ್ಲ. ಅಲ್ಲೇ ಹೇಳೋದಕ್ಕೆ ಬರಲಿಲ್ವಾ? ಸೌಜನ್ಯ ಪ್ರಕರಣದಲ್ಲಿ ಬೀದಿ ಬದಿಯ ಹೋರಾಟನ ಇನ್ನೂ ಎಷ್ಟು ವರ್ಷ ಅಂತ ಮಾಡೋದು? 12 ವರ್ಷ ಆಯಿತು.
ಬನ್ನಿ ಕೋರ್ಟಿಗೆ ಹೋಗೋಣ, ಕೋರ್ಟಿನ ಎದುರಿಗೆ ದಾಖಲೆಗಳನ್ನು ಸಲ್ಲಿಸೋಣ, ಸೌಜನ್ಯಾಳನ್ನು ನಿಜವಾಗಿಯೂ ರೇಪ್ ಮಾಡಿ ಅತ್ಯಾಚಾರ ಮಾಡಿದವ್ರಿಗೆ ಶಿಕ್ಷೆ ಕೊಡಿಸೋಣ ಅಂತ ಮನಾಫಿಗೆ ಹೇಳೋದಕ್ಕೆ ಬರಲಿಲ್ವಾ? ಅಥವಾ ಸುತ್ತಲೂ ಇದ್ದಂಥ ಇತರರಿಗೆ ಹೇಳೋದಕ್ಕೆ ಬರಲಿಲ್ವಾ? ನಮ್ಮ ಕಡೆಯವರು ತಪ್ಪು ಮಾಡಿದರೆ ನಮ್ಮ ಕಡೆಯವ್ರಿಗೂ ಶಿಕ್ಷೆ ಆಗಲಿ, ಸೌಜನ್ಯ ಪರವಾಗಿರುವವರು ತಪ್ಪು ಮಾಡಿದರೆ ಸೌಜನ್ಯ ಪರವಾಗಿರುವವರಿಗೂ ಶಿಕ್ಷೆ ಆಗಲಿ ಅಂತ ಈಗ ನಿಂತ್ಕೊಂಡು ಇಲ್ಲಿ ಆಚಾರ ಮಾತಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.